ಮೈಸೂರು ಯುದ್ಧ ಗೆಲ್ಲೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ ಸಿಎಂ. ಮೈಸೂರು ಚಾಮರಾಜನಗರ ಗೆಲುವಿಗೆ ಸಿಎಂ ಪಣ ತೊಟ್ಟಿದ್ದಾರೆ. ಮಧ್ಯರಾತ್ರಿ 2 ಗಂಟೆ ತನಕವೂ ಸಭೆ ನಡೆಸಿದ್ರು ಸಿದ್ದರಾಮಯ್ಯನವರು. ನಾಗರಹೊಳೆ ರೆಸಾರ್ಟ್ನಲ್ಲಿ ಸಿಎಂ ಎಲೆಕ್ಷನ್ ರಣತಂತ್ರವನ್ನ ಹೆಣಿಸಿದ್ದಾರೆ. ಬಿಜೆಪಿಯನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಕಾರ್ಯತಂತ್ರವನ್ನ ರೂಪಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ ಮಣಿಸೋದಕ್ಕೆ ಸಿದ್ದರಾಮಯ್ಯನವರು ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ. ಬೂತ್ ಮಟ್ಟದಲ್ಲಿ ಸಂಘಟನಾತ್ಮಕವಾಗಿ ಚುನಾವಣೆ ನಡೆಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಸಚಿವರು, ಶಾಸಕರು, ಪರಾಜಿತ ಅಭ್ಯರ್ಥಿಗಳು ಭಾಗಿಯಾಗಿದ್ದರು. ಸಿಎಂ ಪುತ್ರ ಯತೀಂದ್ರ ಸಹ ರೆಸಾರ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಒಟ್ನಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರವೂ ಸಹ ಮುಖ್ಯಮಂತ್ರಿಗಳಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ತಮ್ಮ ತವರು ಜಿಲ್ಲೆಯಲ್ಲಿ ಗೆಲುವು ಸಾಧಿಸಲೇಬೇಕು ಅಂತ ಮುಖ್ಯಮಂತ್ರಿಗಳು ಪಣ ತೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಎರಡೂ ಕ್ಷೇತ್ರದ ಮೇಲೆ ಈಗ ಸಿದ್ದರಾಮಯ್ಯನವರು ಕಣ್ಣಿಟ್ಟಿದ್ದಾರೆ. ಮೇಲಾಗಿ ತವರು ಜಿಲ್ಲೆ ಆಗಿರೋದ್ರಿಂದ ಒಂದು ರೀತಿ ಪ್ರತಿಷ್ಠೆ ಇದು. ಹಾಗಾಗಿ ಎರಡೂ ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೂಡ ಆ ಭಾಗದ ಮುಖಂಡರಿಗೆ ಕೊಟ್ಟಿದ್ದು ತಂತ್ರ ಯಾವ ರೀತಿ ನಡೀತಾ ಇದೆ? ಶ್ವೇತಾ, 2 ದಿನಗಳ ಕಾಲ ರೆಸ್ಟ್ನ ವಿಚಾರದಲ್ಲಿ ಈಗ ಮೈಸೂರಿನ ನಾಗರಹೊಳೆ ರೆಸಾರ್ಟ್ ಒಂದಕ್ಕೆ ಬಂದಿಳಿದಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಲ್ಲಿಂದ ಕೂಡ ಲೋಕಸಭಾ ಚುನಾವಣಾ ಕಾರ್ಯತಂತ್ರಗಳನ್ನ ಎಣಿತಾ ಇರ್ತಕ್ಕಂಥದ್ದು. ನೀವು ಹೇಳಿದಾಗೇನೆ ಕೂಡ ಮೈಸೂರು, ಕೊಡಗು ಜೊತೆಗೆ ಅದೇ ರೀತಿಯಾಗಿ ಚಾಮರಾಜನಗರ ಏನಿದೆ ಅವರ ತವರು ಕ್ಷೇತ್ರಕ್ಕೆ ಬರುವಂಥದ್ದು. ಇಲ್ಲೂ ಕೂಡ ತಾವು ಗೆದ್ದು ಬೀಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಆ ಮೂಲಕವಾಗಿ ತಮ್ಮ ಶಕ್ತಿಯನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕಂತೂ ಸಿದ್ದರಾಮಯ್ಯನವ್ರಿಗಿದೆ. ಈ ಕಾರಣಕ್ಕಾಗಿ ಕೂಡ ರೆಸ್ಟ್ನಲ್ಲಿದ್ದರೂ ಕೂಡ ಆ ರೆಸ್ಟ್ನ ನಡುವೆಯೂ ಕೂಡ ಅವರು ಸಭೆಗಳನ್ನ ಮಾಡಿ ಕಾರ್ಯಕರ್ತರಿಗೆ, ಮುಖಂಡರಿಗೆ ಕರೆ ಕೊಡುವಂಥದ್ದು, ಅವರಿಗೆ ಯಾವ ರೀತಿಯಾಗಿ ಚುನಾವಣೆಯನ್ನ ಲೀಡ್ ಮಾಡಬೇಕು ಈ ಬಾರಿಯ ಚುನಾವಣೆಯನ್ನ ಅನ್ನೋ ಒಂದು ಲೆಕ್ಕಾಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಮೀಟಿಂಗ್ ಆಗಿರ್ತಕ್ಕಂಥದ್ದು. ಈ ಮೀಟಿಂಗ್ ಅಲ್ಲಿ ಎಚ್ ಸಿ ಮಹದೇವಪ್ಪ, ಎಚ್ ವೆಂಕಟೇಶ್ ಅವ್ರ ಜೊತೆ ಆದಿಯಾಗಿ ಶಾಸಕರುಗಳೇನಿದ್ದಾರೆ, ಶಾಸಕರು ಮತ್ತೆ ಅವರ ಪುತ್ರ ಯತೀಂದ್ರ ಅವರು ಕೂಡ ಭಾಗಿಯಾಗಿದ್ರು. ಅಲ್ಲಿ ಬೂತ್ ಮಟ್ಟದಲ್ಲಿ ಯಾವ ರೀತಿಯಾಗಿ ಜನರನ್ನ ಕಾಂಗ್ರೆಸ್ ಕಡೆಗೆ ಸೆಳೆಯಬೇಕು ಅನ್ನೋದು, ಯಾಕಂದ್ರೆ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ರೂಪಿಸಲಾಗಿತ್ತು ಅದನ್ನೇ ಕೂಡ ಈ ಬಾರಿಯೂ ಮುಂದುವರಿಸಬೇಕು. ಜೊತೆಗೆ ಈಗ ಇರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಮೈಸೂರು ವಿಚಾರಕ್ಕೆ ಬರೋದಾದ್ರೆ ಕ್ಯಾಂಡಿಡೇಟ್ ಬದಲಾವಣೆ ಆಗಿದೆ. ಅದರಲ್ಲೂ ಕೂಡ ರಾಜವಂಶಸ್ಥರಾಗಿರೋ ಕಾರಣಕ್ಕಾಗಿ ಒಂದಷ್ಟು ಭಾವನಾತ್ಮಕವಾಗಿ ಅವರು ಕೂಡ ಮೈಸೂರಿನ ಜನರಿಗೆ ಹೊಂದ್ಕೊಂಡಿದ್ದಾರೆ. ಈ ವಿಚಾರವನ್ನ ಮನಸ್ಸಲ್ಲಿಟ್ಕೊಂಡು ಭಾವನೆಗಳನ್ನ ಕೆರಳಿಸುವಂಥದ್ದು ಅಥವಾ ಅವರ ವಿರುದ್ಧವಾಗಿ ಮಾತನಾಡುವಂಥದ್ದು ಇಂಥದ್ದೆಲ್ಲವನ್ನೂ ಕೂಡ ಕಡಿಮೆ ಮಾಡಬೇಕು. ಬಿಜೆಪಿ ಅನ್ನೋದು ಭಾವನಾತ್ಮಕ ವಿಚಾರಗಳನ್ನ ಮುಂದಿಟ್ಕೊಂಡು ಚುನಾವಣೆಯನ್ನು ಬಹಳ ಸ್ಪಷ್ಟವಾಗಿ ಎದುರಿಸ್ಕೊಂಡು ಹೊರಟೋಗ್ತಾರೆ. ಹಾಗಾಗಿ ಅಂಥ ವಿಚಾರಗಳಿಗೆ ಎಡೆ ಮಾಡಿಕೊಡದೆ ನಮ್ಮ ಗ್ಯಾರಂಟಿಗಳನ್ನಷ್ಟೇ ಕೂಡ ಜನರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳೇನಿದ್ದಾರೆ ಅವರುಗಳಿಗೆ ಹುರಿದುಂಬಿಸಬೇಕು. ಅಲ್ಲಿ ಜನರಿಗೆ ಅವ್ರು ಯಾವ ರೀತಿಯಾಗಿ ಈ ವಿಚಾರಗಳನ್ನ ಮುಟ್ತಾರೆ ಅನ್ನೋದನ್ನು ಕೂಡ ಪ್ರತಿ ಶಾಸಕರು ಕೂಡ ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳಿದ್ರು. ಅದರ ಜೊತೆಗೆ ಬೂತ್ ಅಧ್ಯಕ್ಷರುಗಳನ್ನ ಏನ್ ನಿನ್ನೆ ಕರೆದು ಮೀಟಿಂಗ್ ಅನ್ನ ಮಾಡಿದ್ರು, ಆ ಮೀಟಿಂಗ್ಗಳು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಅಂದ್ರೆ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ನ ಕಾರ್ಯಕರ್ತರೇನಿದ್ದಾರೆ, ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ಬಾರ್ದು. ಜೊತೆಗೆ ನಮ್ಮ ಗ್ಯಾರಂಟಿಗಳೇನಿವೆ, ಗ್ಯಾರಂಟಿಗಳನ್ನ ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಮುಟ್ಟಿಸ್ಬೇಕು. ಯಾಕಂದ್ರೆ ಹೆಚ್ಚು ಫಲವನ್ನ ಪಡಿತಾ ಇರ್ತಕ್ಕಂಥ ಒಂದು ಮಹಿಳೆಯರೇ ಆಗಿದ್ದಾರೆ. ಆ ಓಟುಗಳು ಎಲ್ಲೂ ಕೂಡ ಚಿಲ್ಲಾಗದ ರೀತಿಯಲ್ಲಿ, ಬೇರೆ ಪಕ್ಷಗಳಿಗೆ ವಾಲದ ರೀತಿಯಲ್ಲಿ ನೋಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಿಮ್ಮ ಎಲೆಕ್ಷನ್ ಅನ್ನ ಮಾಡಬೇಕು ಅನ್ನೋ ಒಂದು ಕಿವಿ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.